ನಾನು ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ಏನೇ ಆಗಿದ್ರು, ಮನ್ಸಲ್ಲಿ ಯಾರೇ ಇದ್ರು, ಎಲ್ಲನೂ ಮರ್ತು ಹೋಗಿ ನಮ್ಮನ್ನೇ ಇಷ್ಟಪಡೋರ ಜೊತೆ ಸಂತೋಷವಾಗಿರ್ಬೇಕು. ಅಷ್ಟೇ ಅಲ್ವ ನೀನು ಹೇಳ್ತಿರೋದು? ಹಾಗಿದ್ರೆ ನಿನ್ನನ್ನ ಯಾರಾದ್ರೂ ಇಷ್ಟಪಡ್ತಿದ್ದಾರೆ ಅನ್ಕೋ, ನನ್ನ ಸಂಪೂರ್ಣವಾಗಿ ಮರ್ತು ಹೋಗಿ ಅವ್ರನ್ನೇ ಮದುವೆ ಮಾಡ್ಕೋತೀಯಾ? ಈಗ ವಿಷಯ ಎಲ್ಲ ಬೇಕಾಗಿಲ್ಲ. ನಿನ್ ವಿಷಯ ಎಲ್ಲ ಬೇಕಾಗಿಲ್ಲ, ನನ್ ವಿಷಯ ಮಾತ್ರ ಮಾತಾಡ್ಬೇಕಾ? ಅಯ್ಯೋ, ಸಂಬಂಧ ಇಲ್ದಿರೋ ಹಾಗೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ರಾತ್ರಿ ಕೊಟ್ಟ ಮಾತನ್ನ ಮರ್ತು ಹೋದ್ರ? ನೀವು ಶ್ರೇಯಾ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇರೆ ಏನನ್ನೂ ಯೋಚನೆ ಮಾಡಬಾರ್ದು. ದಯವಿಟ್ಟು ಇಲ್ಲಿಂದ ಹೋಗಿ. ಶ್ರೇಯಾ ನಿಮ್ಮಿಂದ ಬಯಸ್ತಾ ಇರೋ ಪ್ರೀತಿನ ನೀವು ಶ್ರೇಯಾಗ್ ತೋರ್ಸಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಅವಳಿಗೋಸ್ಕರ ಯೋಚನೆ ಮಾಡಿ, ಅವಳ ಜೊತೆ ಸಂತೋಷವಾಗಿರಿ. ಏನಂದ್ರೆ ಏನಾಯ್ತು ನಿಮ್ಗೆ? ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ಎಷ್ಟ್ ದಿನ ಹೀಗ್ ದೂರ ಇಡ್ತೀರಾ ನನ್ನ? ನಾನ್ ನಿಮ್ ಹೆಂಡ್ತಿನೇ ಅಲ್ವಾ? ಹೆಂಡ್ತಿಯಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಾ? ಅಜ್ಜಿ ಅವರು ಮರಿ ಮೊಮ್ಮಗನ್ ಯಾವಾಗ ಕೊಡ್ತೀಯ ಅಂತಿದ್ದಾರೆ. ಅವ್ರಿಗೆ ಏನ್ ಉತ್ತರ ಕೊಡ್ಲಿ? ನಿಮ್ ಮೊಮ್ಮಗ ನನ್ನ ಹೆಂಡತಿ ತರನೇ ನೋಡ್ತಿಲ್ಲ, ನಿಮಗ್ ಮರಿ ಮೊಮ್ಮಗನ್ನ ಹೇಗ್ ಕೊಡ್ಲಿ ಅಂತ ಹೇಳ? ಇನ್ನಿಮ್ಮಿಂದ ದೂರ ಇರಕ್ ನನ್ ಕೈಲಾಗಲ್ಲ. ನೀನ್ ಅಮಾಯಕನ? ನನ್ನ ಅರ್ಶನ ಕುಂಕುಮನ ದೂರ ಮಾಡಕ್ ನೋಡ್ದವ್ ನೀನು ಒಬ್ಬ ಅಮಾಯಕನ? ಇಷ್ಟಕ್ಕೂ ನಿನ್ನ ಹೇಗೋ ಬಿಟ್ ಕಳ್ಸಿದ್ರು? ಕೋಪ ಮಾಡ್ಕೋಬೇಡಿ ದೊಡ್ಡಮ್ಮ. ಮನೆಯವರು ಅಪರಾಧಿ ತರ ನೋಡಿದ್ರು ಕಾನೂನು ನಿರಪರಾಧಿ ಅಂತ ಬಿಡುಗಡೆ ಮಾಡ್ತು. ಕಾನೂನೇ ನನ್ನ ನಿರಪರಾಧಿ ಅಂತ ಹೇಳಿದ್ಮೇಲೆ ಅದನ್ನ ನೀವು ನಮ್ದೇ ಇರೋದು ಅನ್ಯಾಯ ಅಲ್ವಾ?
ಸರ್ ಪ್ಲೀಸ್ ಕಂಟ್ರೋಲ್, ಹೇಳೋದನ್ನ ಕೇಳಿ. ಏನ್ ಸರ್ ಕೇಳೋದು? ಅಷ್ಟಕ್ಕೂ ಇವನೇನ್ ಮಾಡಿದಾನ್ ಗೊತ್ತಾ ನಿಮ್ಗೆ? ಇವನ್ನ ನೇರವಾಗಿ ಕರ್ಕೊಂಡು ಹೋಗಿ ನೇಣು ಹಾಕ್ಬೇಕು ಅಂತದ್ರಲ್ಲಿ ಜೈಲಲ್ಲೂ ಇರಿಸ್ಕೊಳ್ದೆ ಬಿಟ್ಟಿದ್ದೀರಲ್ಲ ಇವನು. ಸರ್ ಪ್ಲೀಸ್ ನಾನು ಹೇಳೋದನ್ನ ಒಂದ್ಸರಿ ಕೇಳಿ. ಸರ್, ಇವನು ಒಂದು ಕ್ಷಣ ಕೂಡ ನಮ್ಮ ಮನೇಲಾಗ್ಲಿ ಈ ಭೂಮಿ ಮೇಲಾಗ್ಲಿ ಇರೋ ಅರ್ಹತೆ ಇಲ್ಲ. ದೇವಾಂಶ್, ಒಂದ್ ನಿಮಿಷ ಇರೋ. ಇನ್ಸ್ಪೆಕ್ಟರ್, ಅವನನ್ನ ಹೊರಗಡೆ ಹೇಗ್ ಬಿಟ್ರಿ? ನಮ್ಮ ತಂದೆನ ಕೊಲ್ಲೋ ಪ್ರಯತ್ನ ಮಾಡ್ದ ಅವನು. ಜೈಲಲ್ಲಿ ತಾನೇ ಇರ್ಬೇಕಾಗಿತ್ತು. ಸರ್, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲೇ ನಿಮ್ಗೊಂದು ಮಾತನ್ನ ಹೇಳಿ ಇವ್ರನ್ನ ರಿಲೀಸ್ ಮಾಡ್ಬೇಕಾಗಿತ್ತು. ಕೆಲಸದ ಒತ್ತಡದಲ್ಲಿ ನಿಮ್ಗೆ ಹೇಳಕ್ ಆಗ್ಲಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ದೇನೆಂದ್ರೆ ಈತ ತಪ್ಪಿತಸ್ಥ ಅಲ್ಲ. ಏನ್ ಹೇಳ್ತಾ ಇದ್ದೀರಾ? ಪಾಯ್ಸನ್ ಬಾಟ್ಲು ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ನನ್ನ ತಂದೆನೆ ಸಾಯಿಸಕ್ ನೋಡಿದಾನೆ. ಆರೋಪಿ ಅಲ್ಲ ಅಂತ ಹೇಳ್ತಿದ್ದೀರಲ್ಲ? ಅದು ಪಾಯ್ಸನ್ ಅಲ್ಲ ಸರ್. ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿಸಿದ್ವಿ. ಬಾಟ್ಲು ಮೇಲೆ ಪಾಯ್ಸನ್ ಅಂತ ಇದ್ರು, ಒಳಗಿದ್ದಿದ್ ಮಾತ್ರ ನೀರು. ಅದಕ್ಕೆ ಕೋರ್ಟ್ಗೆ ಸರಿಯಾದ ಆಧಾರ ತೋರ್ಸಕ್ಕಾಗಲಿಲ್ಲ. ಕೋರ್ಟೇ ರಿಲೀಸ್ ಮಾಡ್ತು. ಇಲ್ಲ ಇನ್ಸ್ಪೆಕ್ಟರ್, ಎಲ್ಲೋ ಏನೋ ಎಡವಟ್ಟಾಗಿದೆ. ಅವನಿಗೆ ಯಾವ ದುರುದ್ದೇಶನೂ ಇಲ್ಲ ಅಂದಿದ್ರೆ ಆ ಮಧ್ಯರಾತ್ರಿನಲ್ಲಿ ಅವ್ರ ರೂಮಿಗೆ ಯಾಕೆ ಹೋಗ್ತಾ ಇದ್ದ? ಕೋರ್ಟಲ್ಲೂ ಇದನ್ನೇ ಕೇಳಿದ್ರು ಮೇಡಮ್. ಅದಕ್ಕೆ ಇವನು ಬೇರೆ ಉತ್ತರ ಕೊಟ್ಟ. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ, ನೀವೇ ಮಾತಾಡ್ಕೊಳ್ಳಿ. ಆದರೆ ಇವನ್ ಮಾತ್ರ ನಿರಪರಾಧಿ. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹೇಯ್, ಏನು ನಿನ್ ನಾಟಕ? ಯಾರ ಸಹಾಯ ತಗೊಂಡು ಆಚೆ ಬಂದ್ಯೋ ಹೇಳು. ದೇವಾಂಶ್, ಬಿಡು ಅವನ್ನ, ಬಿಡು. ಇವಾಗ ಹೇಳು, ನನ್ನ ಮಗನ್ ರೂಮ್ಗೆ ಯಾಕೆ ಹೋಗಿದ್ಯೋ? ಅದು ಹೇಳ್ತೀಯ ಇಲ್ಲ ಸಾಯಿಸ್ಬಿಡ್ಲಾ? ಹೇಳ್ತೀನಿ. ವೈದೇಹಿಗೋಸ್ಕರ ಹೋದೆ. ಅಬ್ಬಾ, ಎಷ್ಟು ಕೋಪ! ಇದೇ ನಂಗೆ ಬೇಕಾಗಿರೋದು. ನನ್ನ ಇಷ್ಟಪಡ್ತಿರೋದಕ್ಕೆ ನಿನಗೆ ಪೊಸೆಸಿವ್ನೆಸ್. ಪೊಸೆಸಿವ್ನೆಸ್ ಅಲ್ಲ, ತುಂಬಾ ಕೋಪದಲ್ಲಿದ್ದೀನಿ ನಾನು. ಆ ಮುದುಕಿ ಪಾಪ ಅಂತ ಬಿಟ್ಬಿಟ್ಲು. ಆದ್ರೆ ನಾನಾಗಿದ್ರೆ ಅಷ್ಟು ಬುಲೆಟ್ನು ನಿನಗೆ ಇಳಿಸ್ತಿದ್ದೆ. ನಾನೇನೋ ತಮಾಷೆ ಮಾಡಿದ್ರೆ ನೀನ್ಯಾಕೆ ಅದನ್ನ ಸೀರಿಯಸ್ ಆಗಿ ತಗೊಂಡೆ? ನೀನೇನೋ ಜೈಲಿಂದ ಬಿಡಿಸ್ದೆ, ಆದ್ರೆ ಮನೆಗೆ ಬಂದ್ಮೇಲೆ ನಾನೇ ಮ್ಯಾನೇಜ್ ಮಾಡ್ಬೇಕಲ್ವಾ? SI ಬಂದು ಹೇಳಿದ್ರೆ ನಂಬ್ತಾರೆ ಅನ್ಕೊಂಡೆ. ಆದ್ರೆ ನೀನ್ ಯಾಕೆ ಆ ರೂಮ್ಗೆ ಹೋಗಿದ್ಯಾ ಅಂತ ಕೇಳಿದಕ್ಕೆ ಸಡನ್ ಆಗಿ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ತಲೆ ಓಡಿಸಿ ವೈದೇಹಿ ಅಂದ್ರೆ ಇಷ್ಟ ಅಂತ ಹೇಳ್ದೆ. ಆಲ್ರೆಡಿ ವೈದೇಹಿ ಮತ್ತೆ ದೇವಾಂಶ್ ಮಧ್ಯ ಏನೋ ನಡೀತಾ ಇದೆ ಅಲ್ವಾ? ಹೇಳಿದ್ರು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಆದ್ರೆ ಆ ಅನಂತ್ ಅನ್ನೋನ್ನ ಪ್ರೀತಿಸ್ತಾ ಇದ್ದಾಳೆ ಅಂದ್ರು. ಅದು ಬೇರೆ ಕತೆ ಬಿಡು. ತಪ್ಕೊಳ್ಳೋದು ಅಪ್ಕೊಳ್ಳೋದಲ್ಲ ದೇವಾಂಶ್ ಜೊತೆ. ಈ ಅನಂತ್ ಸ್ಟೋರಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರ ವಿಷಯ ಇವಾಗ ಯಾಕೆ? ನಿನ್ ವಿಷಯ ಏನು ಅಂತ ಹೇಳು. ನಂದೇನಿರುತ್ತೆ, ಜೈಲಿನಿಂದ ಈಸಿಯಾಗಿ ಹೊರಗೆ ಬಂದೆ. ಮತ್ ನಾವು ಮಾಡ್ಬೇಕು ಅನ್ಕೊಂಡಿರೋದನ್ನ ಮುಂದುವರ್ಸದೆ. ಏನ್ ಮಾಡೋದು? ಕಳ್ಳನ್ ಕೈಯಲ್ಲಿ ಬೀಗದ ಕೈ ಕೊಟ್ಟಂಗೆ ದೇವಾಂಶ್ ಎಷ್ಟು ಕ್ಲೆವರ್ ಆಗಿ ನಿನ್ನನ್ ಸಿಕ್ಕಾಕ್ಸ್ದ. ಯಾರನ್ನ ನೀನ್ ಸಾಯಿಸ್ಬೇಕು ಅನ್ಕೊಂಡಿದ್ಯೋ ಆ ಮುದ್ಕಂಗೆ ನಿನ್ನನ್ ಕಾವಲ್ಗಾರನಾಗ್ ಮಾಡ್ದ. ಇವಾಗ ಮಾವನವ್ರಿಗೆ ಯಾವುದೇ ಸಣ್ಣ ಅಪಾಯ ಆದ್ರೂ
ಅದಕ್ಕೆ ನೀನೇ ಕಾರಣ ಆಗ್ತೀಯ. ಅಂದ್ರೆ ಅವ್ರಿಗೆ ನೀನ್ ಏನೂ ಮಾಡೋಕ್ಕಾಗ್ದೆ ಬೇರೆ ಯಾರಿಂದನೂ ಅಪಾಯ ಆಗ್ದಿರೋ ಹಾಗೆ ಕೂಡ ನಿಂತು ಕಾಪಾಡ್ಬೇಕು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಬುಲೆಟ್ಟು ಎದೆಗಿಳಿಯುತ್ತೆ. ಹೌದು, ಆಗ್ಲೇ ಗನ್ ತೋರಿಸ್ದಾಗ ಭಯ ಆಗಿರ್ಬೇಕಲ್ಲ? ಸಾವು ಕಣ್ಮುಂದೆ ಪಾಸ್ ಆಯ್ತು ಅನ್ಸುತ್ತೆ. ಇನ್ಮೇಲೆ ನಿನ್ ಪರಿಸ್ಥಿತಿ ಇಷ್ಟೇ, ಭಯದಲ್ಲೇ ಬದುಕ್ಬೇಕು. ಇವನನ್ನ ಇವತ್ತೇ ಸಾಯಿಸ್ತೀನಿ. ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ವಾಲಿ, 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 ಏನ್ ಮಾಡ್ತಿದ್ಯ? ಏ ವಾಲಿ, ಬಿಡು, ನಾನು ಹೇಳೋದನ್ನ ಕೇಳು. ವಾಲಿ, ಹುಚ್ಚಿಡ್ದಿದ್ಯಾ ನಿಂಗೆ? ವಾಲಿ, ಬಿಡು. ವಾಲಿ, ಏ ವಾಲಿ, ಬಿಡು, ಬಿಡು, ನಾನು ಹೇಳೋದನ್ನ ಕೇಳು. ವಾಲಿ, ಹುಚ್ಚಿಡ್ತಿದ್ಯಾ ನಿಂಗೆ? ವಾಲಿ, ವಾಲಿ, ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ವಾಲಿ, ಪ್ಲೀಸ್ ಗೆಟ್ ಅಪ್. ಅವರೇ ನಮ್ಮ ಮನೆಗೆ, ನನ್ನ ಜೀವನಕ್ಕೆ ಬೆಳಕು. ಆ ಬೆಳಕು ಯಾವತ್ತಿಗೂ ನಮಗ ಆಶ್ರಯ ಆಗಿರೋ ಹಾಗೆ ನೋಡ್ಕೋ. ಫೈಲ್ಸ್ ಮರ್ತು ಹೋದ್ನಲ್ಲ. ರಾಮು, ಮನೆಗ್ ನಡಿ. ವಾಲಿ, ವಾಲಿ, ನಿನ್ಗೆ ಹೇಳ್ತಿದ್ದೀನಿ, ಬಿಡು, ಬಿಟ್ಬಿಡು ವಾಲಿ. ಹುಚ್ಚ ನಿನ್ಗೆ? ಬಿಡಲ್ಲ, ಬಿಡು ಅವ್ರನ್ನ, ಬಿಡಲ್ಲ. ಬಿಡು. ಈ ಮುದ್ಕ ಜೀವಂತವಾಗಿರೋವರೆಗೂ ಇವರೆಲ್ಲ ನನ್ನ ಲೈಟ್ ಆಗೇ ನೋಡ್ತಾರೆ. ಇವ್ನು ಇವತ್ತು ಸಾಯ್ಲೇಬೇಕು. ಬಿಡು ವಾಲಿ. ವಾಲಿ, ನಿನಗೆ ಹೇಳ್ತಿರೋದು. ವಾಲಿ, ವಾಲಿ, ಬಿಡು. ವಾಲಿ, ಬಿಡು. ಏ, ನಿನಗೆ ಹೇಳ್ತಿರೋದು. ವೈದೇಹಿ, ಎಲ್ಲಿಗಮ್ಮ? ಅದು ಮಾವಂಗೆ ಕೈಗೆ ಕಾಲ್ಗೆ ಎಣ್ಣೆ ಹಚ್ಚೋದಕ್ಕೆ ಅಜ್ಜಿ. ಹೌದಾ, ಹೋಗಮ್ಮ. ಇನ್ನೂ ಯಾಕೆ ಬದುಕಿದ್ಯಾ? ಸತ್ತೋಗು. ಹೇಳೋದ್ ನಿನ್ಗೆ ಅರ್ಥ ಆಗ್ತಿಲ್ವಾ? ವಾಲಿ, ಬಿಟ್ಬಿಡು ವಾಲಿ. ಸಮಾಧಾನ ಮಾಡ್ಕೊ. ನಾನು ಆ ಸಮಯದಲ್ಲಿರಲಿಲ್ಲ. ನಿಮ್ಗೆ ಪ್ರಜ್ಞೆ ಬಂದಿತ್ತಂತೆ. ನಾನ್ ನಿಮ್ಮನ್ನ ನೋಡಕ್ಕಾಗ್ಲಿಲ್ಲ. ನನಗ್ ಸಂತೋಷ ಆಗ್ತಿದೆ ರೀ. ನಮ್ ದುಃಖನ ಆ ದೇವ್ರು ಅರ್ಥ ಮಾಡ್ಕೊಂಡ. ನಿಮ್ಗೊಂದ್ ವಿಷಯ ಗೊತ್ತಾ? ನಿಮ್ ಕನ್ಸಿನ ಕೂಸು ಅಕ್ಷಯ ಪಾತ್ರ ಸೇವೆನ ನಮ್ ಮಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ ರೀ. ಅದು 2 ದಿನದಲ್ಲಿ ಮಗ ಸೊಸೆ ಹೋಮ ಮಾಡಿ ಆ ಪ್ರಾಜೆಕ್ಟ್ ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ದಾರೆ.
ಅಷ್ಟರಲ್ಲಿ ನೀವು ಪೂರ್ತಿಯಾಗಿ ಚೇತರಿಸ್ಕೊಂಡು ನಿಮ್ಮ ಎದುರಿಗೆ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹೌದತ್ತೆ, ಮಾವ ಎದ್ರೆ ಚೆನ್ನಾಗಿರುತ್ತೆ. ಅವ್ರು ಇಲ್ದೇ ಇರೋದು ಎಲ್ಲೇ ಹೋದ್ರೂ ಕಾಡ್ತಾನೆ ಇದೆ. ಅವ್ರು ಈಗಾದ್ರೂ ಎದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾವನ್ ಕೈಯಲ್ಲೇ ಮಾಡಿಸ್ದಾಗತ್ತೆ. ಅಬ್ಬಾ, ಇವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ. ಇವಳು ತುಂಬಾನೇ ಡೆವಲಪ್ ಆಗಿದ್ದಾಳೆ. ನೀನ್ ತುಂಬಾನೇ ಬದಲಾಗಿದ್ಯಾ ಶ್ರೇಯಾ. ಬಂದ್ ಹೊಸ್ತ್ರಲ್ಲಿ ಹೀಗಿರ್ಲಿಲ್ಲ. ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿದ್ಯಾ ಅಲ್ವಾ ಅಜ್ಜಿ? ನಿಜಾನೇ, ದೊಡ್ಡ ಸೊಸೆ ಆದ ನೀನು ಇನ್ನು ಏನು ಕಲ್ತಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ ಅಜ್ಜಿ. ಶ್ರೇಯಾ ನಂತರ ಅಲ್ಲ, ಅತ್ತೆ ಆಸೆ ಪಟ್ಟಿರೋ ಸೊಸೆಗ್ ಬೇಕಾದ ಲಕ್ಷಣಗಳು ಎಲ್ಲನೂ ಇದೆ. ಆದಷ್ಟು ಬೇಗ ಅತ್ತೆ ಮೆಚ್ಚೋ ಸೊಸೆ ಆಗ್ತಾಳೆ. ಮಾವ ಆದಷ್ಟು ಬೇಗ ಹುಷಾರಾಗ್ಬೇಕು. ಆದ್ರೆ ಹುಷಾರಾಗ್ತಿದ್ದ ಹಾಗೆ ಅವ್ರ ಬಾಯಲ್ಲಿ ಬರೋ ಮೊದಲನೇ ಮಾತು ನಮ್ ಮದ್ವೆ ವಿಷಯ. ಅವಾಗ ಏನ್ ಮಾಡ್ಲಿ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ನೆನ್ನೆಲ್ಲಿ ಶೂಟಿಂಗ್ ನಡೀತಲ್ವಾ? ಹೌದು ಸರ್. ಆ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ ನಿಮಗ್ ಗೊತ್ತಾ? ಗೊತ್ತಿಲ್ಲ ಸರ್. ಅದ್ರಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡಿದ್ಲು, ಅವಳ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಏನಾಯ್ತು ಸರ್? ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ, ಲೊಕೇಶನ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿದ ಮ್ಯಾನೇಜರ್ ನಂಬರ್ ಇರುತ್ತಲ್ವಾ, ಅವ್ರ ನಂಬರ್ ಕೊಡಿ. ನೆನ್ನೆ ನೀವು ದ್ವಾರಕಾ ರೆಸಾರ್ಟ್ ಅಲ್ಲಿ ಶೂಟಿಂಗ್ ಮಾಡ್ತೀರಲ್ವಾ, ಪ್ರೊಡ್ಯೂಸರ್ ನಂಬರ್ ಕಳಿಸ್ತೀರಾ? ಹಾಗೆ ನಂಬರ್ ಕೊಡಕ್ಕಾಗಲ್ಲ. ಇಷ್ಟಕ್ಕೂ ನೀವು ಯಾರು? ಅವ್ರ ರೆಸಾರ್ಟ್ ಓನರ್. ಏನೇ ವಿಷಯ ಇದ್ರು ನನಗೆ ಹೇಳಿ, ಅವ್ರು ಡೈರೆಕ್ಟಾಗಿ ಮಾತಾಡಲ್ಲ. ಸರಿ, ಆ ಹೀರೋಯಿನ್ ಹೆಸರೇನು ಹೇಳ್ತೀರಾ? ಅದನ್ನು ಹೇಳೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಹೇಗೂ ರಿಲೀಸ್ ಆದ್ಮೇಲೆ ನೋಡ್ತಿರಲ್ಲ. ಹೆಸರು ಶ್ರೇಯಾ. ಫೋನ್ ನಂಬರ್ ಮಾತ್ರ ಕೇಳಬೇಡಿ. ಹೀರೋಯಿನ್ ಫೋನ್ ನಂಬರ್ ಖಂಡಿತ ಕೇಳಬಾರ್ದು. ಶ್ರೇಯಾ ಹೀರೋಯಿನ್ ಅಂತಿದಾರಲ್ಲ, ಏನ್ ನಡೀತಿದೆ? ಆ ಪ್ರೊಡ್ಯೂಸರ್ ಹತ್ರ ಮಾತಾಡೋವರೆಗೂ ವಿಷಯ ಸರಿಯಾಗಿ ಗೊತ್ತಾಗಲ್ಲ. ಏನಮ್ಮ ವಿಷಯ? ನಾನು ಶ್ರೇಯಾ ಅವ್ರ ಅಕ್ಕ. ನೆನ್ನೆ ಶೂಟಿಂಗ್ ಮಾಡಿದ್ಲಲ್ಲ, ಇದು ನನ್ನ ತಂಗಿ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ. ಈ ವಿಡಿಯೋ ರಿಲೀಸ್ ಆದ್ರೆ ಅವಳ ಜೀವನನೇ ಹಾಳಾಗಿ ಹೋಗುತ್ತೆ. ದಯವಿಟ್ಟು ಅದನ್ನ ರಿಲೀಸ್ ಮಾಡಬೇಡಿ. ನೀನ್ ಇಷ್ಟೆಲ್ಲ ಬೇಡ್ಕೋತಾ ಇದ್ದೆ ಅಂದ್ಮೇಲೆ ನಾನು ಹೇಗಮ್ಮ ಮಾಡ್ತೀನಿ? ಖಂಡಿತ ಮಾಡಲ್ಲ. ಆದ್ರೆ ಈಗ ನೀನ್ ನನ್ಗೊಂದು ಕೆಲಸ ಮಾಡ್ಕೊಡ್ಬೇಕು.
ಅಕ್ಕ ಪ್ರೊಡ್ಯೂಸರ್ಗೆ ಸಿಕ್ಕದ್ಲೋ ಇಲ್ವೋ, ಅವ್ರು ಏನಂದ್ರೋ ಏನೋ, ವಿಡಿಯೋ ರಿಲೀಸ್ ಆಗ್ಬಿಟ್ರೆ ಕಷ್ಟ. ಅಕ್ಕ ಏನಾಯ್ತು? ಪ್ರೊಡ್ಯೂಸರ್ನ ನೋಡಿದ್ಯಾ? ಏನಂದ್ರು? ವಿಡಿಯೋ ರಿಲೀಸ್ ಮಾಡ್ತಿಲ್ಲ ತಾನೆ? ಯಾಕಕ್ಕ ಮಾತಾಡ್ತಿಲ್ಲ? ನಾನಿಲ್ಲಿ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ನೀನ್ ಮಾತಾಡ್ತಾ ಇದ್ರೆ ಹೇಗೆ? ಆದ್ರೂ ನಿನ್ಗೇನ್ ಲಾಸು? ವಿಡಿಯೋ ನಂದು, ಸಿಕ್ಕಾಕೊಳ್ಳೋದ್ ನಾನು. ನೀನ್ ಚೆನ್ನಾಗೇ ಇರ್ತೀಯ. ತಂಗಿಗೆ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏನಾಯ್ತು ಅಂತ ಹೇಳಕ್ಕ, ಹೇಳಕ್ಕ, ಹೇಳು, ಹೇಳಕ್ಕ. ದೇವಾಂಶ್, ಯಾಕೋ ಹೆಂಡತಿ ಮೇಲೆ ಕೈ ಮಾಡ್ತಿದ್ಯಾ? ಅಂಥದ್ದೇನಾಯ್ತು? ಕೇಳ್ತಾ ಇರೋದು ನಿನ್ನೆ ದೇವಾಂಶ್, ಏನಾಯ್ತು? ನೀನಿರು ಕೌಸಲ್ಯ. ನೀನ್ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿರೋದು ನೋಡಿಲ್ಲ. ಜೊತೆಗೆ ಹೆಂಡತಿಗೆ ಹೊಡೆದಿದ್ಯಾ ಅಂದ್ರೆ ಅಂತ ತಪ್ಪೇನ್ ಮಾಡಿದ್ಲವಳು? ಏನ್ ಮಾಡಿದ್ಯಮ್ಮ? ನೀನಾದ್ರೂ ಹೇಳಮ್ಮ, ಏನಾಯ್ತು? ದೇವ ನಿಂತ್ಕೋ. ಎಲ್ರೂ ಮುಂದೆ ಯಾಕೆ ಅಂತ ನಾನಾಗ್ಲೇ ಕೇಳಲಿಲ್ಲ. ಇವಾಗ ಹೇಳು, ಏನ್ ನಡೀತು? ಕೆಲವನ್ನ ತಿಳ್ಕೊಳ್ದೇ ಇರೋದೇ ಒಳ್ಳೇದಮ್ಮ. ಸರಿ, ಶ್ರೇಯಾನೇ ಕೇಳಿ ತಿಳ್ಕೊತೀನಿ. ಅಮ್ಮ, ಇವಾಗ ನೀನು ಈ ವಿಷಯನ ತಿಳ್ಕೊಳ್ಳೋದ್ರಿಂದ ಯಾವ ಲಾಭನೂ ಇಲ್ಲ. ಲಾಭನೋ ನಷ್ಟನೋ ತಾಯಿ ಕಣೋ, ತಿಳ್ಕೊಬೇಕಾಗಿರೋ ಜವಾಬ್ದಾರಿ ಇರುತ್ತಲ್ಲ. ತಾಯಿ ಆಗಿರೋದಕ್ಕೆ ಇಷ್ಟಾದ್ರೂ ಹೇಳ್ತಾ ಇದ್ದೀನಿ ನಾನು. ಆದ್ರೂ ನೀನೇನ್ ಗಾಬರಿ ಆಗ್ಬೇಡ. ನಾನು ಶ್ರೇಯಾ ಒಟ್ಟಿಗೆ ನಾಳೆ ಹೋಮ ಕೂತ್ಕೋತೀವಿ. ನಿಂತ್ಕೊಳ್ಳೋ. ನೀನೊಂದು ಹುಡುಗಿನ ಪ್ರೀತಿಸ್ತಿದ್ದೆ ಅಂತಿದ್ಯಲ್ಲ, ಆ ಹುಡುಗಿ ಯಾರು?
ನಾನು ಅವತ್ತೇ ಹೇಳ್ತೀನಿ ಅಂದಿದ್ಕೆ ಬೇಡ ಅಂತ ಆಣೆ ಮಾಡಿಸ್ಕೊಂಡಿಲ್ಲಮ್ಮ. ಈಗ ನಾನೇ ಕೇಳ್ತಿದ್ದೀನಿ, ಹೇಳು. ನೀನು ಪ್ರೀತಿಸಿದ್ದು ಆ ವೈದೇಹಿನಲ್ಲ ತಾನೆ? ಪ್ರೀತಿಸಿದವಳು ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಅವನವಳನ್ನ ಹೇಗ್ ಮರೆಯಕ್ಕಾಗತ್ತೆ? ಹೆಂಡತಿ ಜೊತೆ ಸಂತೋಷವಾಗಿ ಹೇಗಿರಕ್ಕಾಗತ್ತೆ? ಅವಳಿನ್ನೂ ಇಲ್ಲೇ ಇದ್ರೆ ನಮ್ಮ ಮಗನ್ ಸಂಸಾರ ನಾಶ ಆಗೋದ್ರ ಜೊತೆಗೆ ಮನೆ ಮರ್ಯಾದೆನೆ ಹೋಗೋದು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ವೈದೇಹಿನ ಈ ಮನೆಯಿಂದ ಕಳಿಸ್ಬಿಡ್ತಾ ಇದ್ದೀನಿ. ನೀವು ಕೊಟ್ಟಿರೋ ಮಾತನ್ನ ಕಾಪಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಮ್ಮ ವಂಶದ ಗೌರವ, ಪ್ರತಿಷ್ಠೆ, ಮರ್ಯಾದೆಗಿಂತ ಯಾವುದೂ ದೊಡ್ಡದಲ್ಲ. ಅದಕ್ಕೆ ವಾಪಸ್ ಕಳಿಸ್ತಾ ಇದ್ದೀನಿ. ಬೇಡಮ್ಮ. ಲಕ್ಕಿ, ಇಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ. ನನಗೆಲ್ಲ ಗೊತ್ತಮ್ಮ. ನಿನಗೆ ಗೊತ್ತಾಗೋಕ್ ಮುಂಚೆನೆ ಗೊತ್ತಿತ್ತು. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟಿದ್ದಾರೆ. ಅವರಿಬ್ರು ಪ್ರೀತಿ ತುಂಬಾ ಪವಿತ್ರವಾದ್ದು. ಹಾಗಂತ ಅವ್ರನ್ನ ಒಂದು ಮಾಡ್ಬೇಕು ಅಂತ ಹೇಳ್ತೀಯಾ? ಅವನು ಪ್ರೀತಿಸಿದ್ದು ಬೇರೆ ಹುಡುಗಿನ ಅನ್ನೋ ವಿಷಯ ಮದುವೆ ಅದು ಮಾರನೇ ದಿನಾನೇ ಗೊತ್ತಾಯ್ತು. ಹೆಸರು ಹೇಳಕ್ ಬಂದಾಗ ನಾನೇ ಬೇಡ ಅಂತಂದೆ. ಆವತ್ತೇ ಹೆಸರು ಗೊತ್ತಿದ್ದಿದ್ರೆ ವೈದೇಹಿನ ಈ ಮನೆ ಹೊಸಲು ತುಳಿಯೋಕ್ಕೂ ಬಿಡ್ತಾ ಇರ್ಲಿಲ್ಲ. ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ವೈದೇಹಿ ನಮ್ಮ ಮನೆಗ್ ಬಂದಿಲ್ಲ ಅಂತ ಅಂದಿದ್ರೆ ಹೆಂಡತಿ ಜೊತೆ ಅವ್ನು ಸಂತೋಷವಾಗೇ ಇರ್ತಿದ್ದ. ಇಲ್ಲಮ್ಮ, ಅಕಸ್ಮಾತ್ ವೈದೇಹಿ ಏನಾದ್ರೂ ಇಲ್ಲಿಲ್ಲ ಅಂದಿದ್ರೆ ಅವನಿಗೆ ಹುಚ್ಚೆ ಹಿಡಿತಿತ್ತು. ಆಕ್ಚುಲಿ ವೈದೇಹಿ ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ ಅನ್ಕೊಂಡಿದ್ಲು. ನಾನೇ ಅವಳನ್ನ ತಡೆದೆ. ನಮ್ಮ ಕುಟುಂಬದ ಪ್ರತಿಷ್ಠೆ, ಮರ್ಯಾದೆಗಳ ಬಗ್ಗೆ ನಾವ್ ಎಷ್ಟು ಯೋಚನೆ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ವೈದೇಹಿ ಯೋಚನೆ ಮಾಡ್ತಾಳೆ. ಅವಳು ಖಂಡಿತ ಸ್ವಾರ್ಥಿ ಅಲ್ಲಮ್ಮ. ದೇವಾಂಶನ ಅವಳ ಜೊತೆ ಖಂಡಿತ ಕರ್ಕೊಂಡು ಹೋಗಲ್ಲ. ಅವಳಿಲ್ಲಿರೋದ್ರಿಂದ ನಮ್ಮ ಮನೆಗಿನ್ನೂ ಒಳ್ಳೇದೇ ಆಗ್ತಿದೆ. ಇರ್ಲಿ ಬಿಡಮ್ಮ. ಬರ್ತಾನೆ ಅಂತ್ಯಾ? ಬರ್ಬೇಕು. ಇಲ್ಲ ಅಂದ್ರೆ ಇಷ್ಟು ದಿನ ನಾನ್ ಪಟ್ಟ ಕಷ್ಟ ವ್ಯರ್ಥ ಆಗುತ್ತೆ. ಶ್ರೀಯಾ ಹತ್ರ ಒಳ್ಳೆ ತರ ನಾಟಕ ಆಡಿ ಅವಳನ್ನ ನಂಬಿಸಿ ಶೂಟಿಂಗ್ಗೆ ಹೋಗೋಗ್ ಮಾಡೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನೋ ಗೊತ್ತಾ? ಎಲ್ಲ ಅಂದ್ಕೊಂಡಂಗೆ ನಡೆದು ಇವತ್ತು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡ್ರೆ ದೇವಾಂಶ ಅವನನ್ನ ಹೋಗಿ ಹೊಡೆದಿದ್ದಕ್ಕೆ
ರಿಲೀಸ್ ಮಾಡೋಕೆ ಭಯ ಪಡ್ತಿದ್ದಾನ ಆ ಪ್ರೊಡ್ಯೂಸರ್. ಇದಕ್ಕೂ ಕಾರಣ ಆ ವೈದೇಹಿನೇ. ಈ ವೈದೇಹಿಗೂ ನಮಗೂ ಹೋದ್ ಜನ್ಮದಲ್ಲಿ ಏನಾದ್ರೂ ನಂಟಿತ್ತ? ಈ ಜನ್ಮದಲ್ಲಿ ಪ್ರತಿಯೊಂದಕ್ಕೂ ಅಡ್ಡ ಬರ್ತಾ ಇದ್ದಾಳೆ. ಆ ವೈದೇಹಿಗೊಂದ್ ಗತಿ ಕಾಣಿಸ್ಬೇಕು. ಶ್ರೀಯನ್ನ ಈ ಮನೆಯಿಂದ ಹೊರಗೆ ಕಳಿಸ್ಬಿಟ್ರೆ ಈ ಮನೇಲಿ ವೈದೇಹಿಗೆ ಏನ್ ಕೆಲ್ಸ ಇರತ್ ಹೇಳು? ಅದಕ್ಕೆ ಶ್ರೀಯನ್ನ ಟಾರ್ಗೆಟ್ ಮಾಡಿದಕ್ಕೆ ಹೀಗ್ ನಡೀತು. ಪ್ರೊಡ್ಯೂಸರ್ ರಿಲೀಸ್ ಮಾಡಿಲ್ಲ ಅಂದ್ರೇನು, ಆ ಸಾಂಗ್ನ ನಾವು ರಿಲೀಸ್ ಮಾಡಬೇಕು. ನಿನ್ನ ಮಗ ಒಳ್ಳೆ ಸಂಕಲ್ಪನೆ ಮಾಡಿದಾನೆ ದಶರಥ ರಾಮ. ನಿನ್ನ ಆಜನ್ಮ ಕನಸಿನ ಅಕ್ಷಯ ಪಾತ್ರೆಯ ಸೇವಾ ಕಾರ್ಯಕ್ರಮ ನಿಜ ಆಗ್ತಿದೆ. ನಿನ್ನ ಕೈಯಿಂದನೇ ನಡೀಬೇಕು ಅಂತ ನಾವು ಅನ್ಕೊಂಡ್ವಿ. ಅದಾಗ್ಲಿಲ್ಲ ಅಂದ್ರೂ ಕಡೆ ಪಕ್ಷ ನಿನ್ನ ಸಮಕ್ಷಮದಲ್ಲಾದ್ರೂ ನಡೀಲಿ. 24 ಗಂಟೆಗಳ ನಂತರ ನಿನಗೆ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ಗಳು ಹೇಳಿದ್ದಾರೆ. ಇವತ್ತು ನನ್ನ ಕೈಯಿಂದ ಶುರುವಾಗುವಂಥ ಹೋಮ ನಾಳೆ ನಿನ್ನ ಮಗ ಸೊಸೆ ಪೂರ್ಣಾಹುತಿ ಸಮರ್ಪಣೆ ಮಾಡೋದ್ರಿಂದ ಮುಗಿಯುತ್ತೆ. ಅಷ್ಟರಲ್ಲಿ ನೀನು ಚೇತರಿಸ್ಕೊಳ್ಳೇಬೇಕು ದಶರಥ ರಾಮ. ಒಂದು ಕ್ಷಣನಾದರೂ ಹೋಮ ಎದುರು ಕೂತ್ಕೋಬೇಕು. ಚೇತರಿಸ್ಕೋತಾರ ಗುರುಗಳೇ? ಖಂಡಿತ ಚೇತರಿಸ್ಕೋತಾರೆ. ಇಂಥ ಪುಣ್ಯಭರಿತ ಕಾರ್ಯಕ್ರಮದಲ್ಲಿ ನಮ್ಮ ದಶರಥ ರಾಮ ಭಾಗವಹಿಸದೇ ಇರ್ತಾನ? ಯಾವುದೋ ಒಂದು ರೂಪದಲ್ಲಿ ಭಾಗವಹಿಸೋ ಹಾಗೆ ಆ ಭಗವಂತನ ಸಂಕಲ್ಪ ಆಗಿರುತ್ತೆ. ಅಮ್ಮ, ಅಜ್ಜಿ ಬಂದ್ರ? ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ಯಮ್ಮ? ಅಕ್ಕ, ಏನು? ಈ ಸಲನಾದ್ರೂ ಹೋಮಕ್ಕೆ ಶ್ರೀಯಾಕ ಕೂತ್ಕೋತಾಳ? ಇಲ್ಲಾಂದ್ರೆ ನೀನ್ ಕೂತ್ಕೋತೀಯಾ? ಏ, ನಾನ್ ಯಾಕೋ ಕೂತ್ಕೊಳ್ಳಿ? ಶ್ರೀಯಾನೇ ಕೂತ್ಕೋತಾಳೆ. ಅಂದ್ರೆ ಮದ್ವೆಯಿಂದ ಹಿಡಿದು ಹೋಮದ್ವರ್ಗೂ ಎಲ್ಲದಕ್ಕೂ ನೀನೇ ಕೂತ್ಕೊಂಡಿದ್ದಲ್ಲ ಅಕ್ಕ. ಈ ಸತಿನೂ ನೀನೇ ಕೂರ್ಬೋದು ಅಂತ ಆ ರಾಮನೇ ನಂಗೆ ಹೇಳ್ದಂಗಾಯ್ತು. ಮಾರುತಿ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ. ನೀನೀಗ ಸುಮ್ನೆ ನಮಸ್ಕಾರ ಮಾಡು.
ನೀನು ಅದೃಷ್ಟವಂತಲು ಕಣೆ. ಇಲ್ಲ ಅಂದಿದ್ರೆ ನೀನ್ ಈ ಮನೆಗ್ ಸೊಸೆ ಆಗ್ತಿದ್ಯಾ? ಇಷ್ಟು ದೊಡ್ಡ ಕಾರ್ಯಕ್ರಮ ನಿನ್ ಕೈಯಲ್ಲಿ ನಡೀತಿತ್ತಾ? ಈಗ ಅವರು ರಾಜ್ಯಾಧಿಪತಿ ಅಜ್ಜಿ. ಏನೇ ಆದ್ರೂ ನಮ್ ಕೈಯಿಂದಾನೇ ಆಗ್ಬೇಕು. ಅದು ಹಾಗಿರ್ಬೇಕು. ಈಗ ನನ್ ಮೊಮ್ಮಗಳು ಅನ್ನಿಸ್ಕೊಂಡೆ. ನೋಡು, ಆ ಸಿನಿಮಾ ಹುಚ್ಚನೆಲ್ಲ ಬಿಟ್ಟು ಹೀಗೆ ಎಲ್ಲ ನಿನ್ ಹಿಡಿತದಲ್ಲಿರೋ ಹಾಗೆ ಮಾಡ್ಕೋ. ಸರಿ ಅಜ್ಜಿ. ಸಿನಿಮಾನೆಲ್ಲ ಹೇಗೆ ಮರೆಯಕ್ಕಾಗುತ್ತೆ ಮುದ್ಕಿ. ನಾನು ಆಲ್ಬಮ್ ಸಾಂಗ್ ಅಲ್ಲಿ ನಡ್ಸಿದ್ದೀನಿ ಅಂತ ಗೊತ್ತಾದ್ರೆ ಎದೆ ಹೊಡ್ದು ಸತ್ತೋಗ್ತೀಯೇನೋ. ಹೇಗಿದ್ರು ಆ ಸಾಂಗ್ ಏನ್ ರಿಲೀಸ್ ಆಗ್ತಿಲ್ವಲ್ಲ, ಸೊ ಪರವಾಗಿಲ್ಲ. ರಾತ್ರಿ ಆ ಪ್ರೊಡ್ಯೂಸರ್ ರಿಲೀಸ್ ಮಾಡಲ್ಲ, ಡಿಲೀಟ್ ಮಾಡ್ತೀನಿ ಅಂದಿದ್ದ ಅಲ್ವಾ? ಈ ರೀತಿ ಯಾಕೆ ಮಾಡ್ದ? ಛೇ, ಯಾಕೆ ಸುಮ್ನಿದ್ಯಾ? ಇದೆಲ್ಲ ನಿನಗೆ ಗೊತ್ತಿತ್ತಾ? ಏನಿದು ದೇವಾಂಶ್? ಶ್ರೀಯಾ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾಳ? ನೀನಿದನ್ ಹೇಳಲೇ ಇಲ್ವಲ್ಲ? ಮನೇಲೆ ಸೆಲೆಬ್ರಿಟಿನ ಇಟ್ಕೊಂಡು ಹೇಳ್ದೆ ಹೋದ್ರೆ ಹೇಗೆ? ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಇವಾಗ ಏನ್ ಮಾಡೋದು? ಅಪ್ಪ ಏನಾದ್ರೂ ನೋಡಿದ್ರೆ ಏನ್ ಕತೆ? ನೋಡ್ದೆ ಅಮ್ಮಮ್ಮ ಹೆಂಗೈತೆ ಫಿಗರ್? ಏನ್ ಗುರು, ಯಾರು ಹುಟ್ಟಿಸ್ರು ಏನೋ ಬಾಂಬ್ ಆಗಿದಾಳಲ್ಲಮ್ಮ. ಮನೆಯವ್ರು ಈ ಸಾಂಗ್ ನೋಡಿದ್ರೆ ನನ್ನ ಚಾಪ್ಟರ್ ಕ್ಲೋಸ್. ಮೊದ್ಲು ಯಾರು ಇದನ್ನ ನೋಡ್ದೇ ಇರೋ ಹಾಗೆ ನೋಡ್ಕೋಬೇಕು. गंगाधरं दशभुजं सर्वाभरणभूषितं नीलग्रीवम् ಮನೆಯವ್ರ ಕೈಗೆ ಸಿಕ್ಕಿದ್ರೆ ಸಹಾಯಿಸ್ಬಿಡ್ತಾರೆ. ದೇವ್ರೆ, ಏನ್ ಮಾಡ್ಲಿ ಈಗ? गणदता    शिखामद्योदधारिणम्
ಕಲಶ ತಗೊಬಂದ್ರಾ? ಒಂದ್ ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಜಾನಕಿರಾಮ್ ಅವ್ರೆ. ಈ ಮನೆಗ್ ಸೊಸೆಯಾಗಿ ಬಂದಿರೋದಕ್ ನಿಮ್ ಮಗಳು ಅಂತ ಮಗಳನ್ನ ಹೆತ್ತಿದ್ದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ಇಂಥ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದು ಸಾಮಾನ್ಯ ವಿಷಯ ಅಲ್ಲ, ಎಷ್ಟೋ ಜನ್ಮದ ಪುಣ್ಯದ ಫಲ. ಪುಣ್ಯದ ಫಲ ಅಲ್ಲ ಪುರೋಹಿತ್ರೆ, ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪಾಪ ಇಂಥ ಮಗಳು ನನಗೆ ಹುಟ್ಟಿದಾಳೆ. ಹೇಳು ಸ್ವೀಟಿ. ಸ್ವೀಟಿ ಅಂತ ನಿನ್ ತಲೆ ಟಿವಿ ನೋಡಿದ್ಯಾ? ಸಾಂಗ್ ರಿಲೀಸ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಹತ್ರ ಮಾತಾಡು ಅಂತ ಹೇಳಿದ್ನಲ್ಲ, ನೀನ್ ಮಾತಾಡ್ಲಿಲ್ವಾ? ಮಾತಾಡಿದ್ರು, ಹಾಕಲ್ಲ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಈಗ ಮನೆಯವ್ರು ಎಲ್ಲರೂ ನೋಡ್ತಿದ್ದಾರೆ. ಕೈಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ. ನನಗ್ ಸಾವು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಟೆನ್ಷನ್ ಆಗ್ಬೇಡ, ಏನಾದ್ರೂ ಒಂದ್ ಮಾಡೋಣ. ಶ್ರೇಯಾ, ಅಮ್ಮ ಶ್ರೇಯಾ, ಶ್ರೇಯಾ, ಅಕ್ಕ, ಶ್ರೇಯಕ್ಕ ಎಲ್ಲಿದ್ಯಾ ಅಕ್ಕ? ಶ್ರೇಯಾ, ಚಿಕ್ಕಪ್ಪ, ಎಲ್ಲಿ ಬಂದ್ ನೋಡಿ. ಶ್ರೀಯಾ ಎಸ್ಕೇಪ್ ಆದ್ಲು ಚಿಕ್ಕಪ್ಪ. ಅಯ್ಯೋ ಜಾನಕಿ, ಏನಾಯ್ತಪ್ಪ? ಜಾನಕಿ, ಅಯ್ಯೋ ಅನಿಷ್ಟದವಳೆ, ಎಲ್ಲಿ ಹೋಗಿದ್ಯೆ? ಎಂತ ಕೆಲಸ ಮಾಡ್ಬಿಟ್ಟಿಯೇ? ಸಮಾಧಾನ ಮಾಡ್ಕೊಳ್ರಿ. ಎಂತ ಕೆಲಸ ಮಾಡ್ಬಿಟ್ಲಲ್ಲಪ್ಪ ದೇವ್ರೆ, ಸಮಾಧಾನ ಮಾಡ್ಕೊಳ್ಳೋ ಜಾನಕಿ. ಅಯ್ಯೋ ದೇವ್ರೆ, ಇವಳಿಗೆ ಯಾಕಿಂತ ಬುದ್ಧಿ ಕೊಟ್ಬಿಟ್ಟೆ ದೇವ್ರೆ. ಅನಿಷ್ಟದವಳೆ, ನಿನ್ನೆಷ್ಟು ಮುದ್ದು ಮಾಡಿ ಬೆಳೆಸಿದ್ವಲ್ಲೇ. ಎಲ್ಲ ನಿನ್ ಕಣ್ ಮುಂದೆನೆ ಆ ಪ್ರೊಡ್ಯೂಸರ್ಗೆ ಹೊಡೆದು ವಾರ್ನಿಂಗ್ ಮಾಡಿದೆ ಅಲ್ವಾ? ಅಂದ್ರೆ ಮನೇಲಿ ಯಾರಾದ್ರೂ ಏನಾದ್ರೂ ಅಂತಾರೆ ಅಂತ ಹೊರಟೋದ್ಲಾ? ನನಗ್ ಗೊತ್ತಿಲ್ಲ ವೈದೇಹಿ, ಆದ್ರೆ ನನ್ನ ಜೀವನದಿಂದ ಯಾರನ್ನ ಹೇಗ್ ದೂರ ಮಾಡ್ಬೇಕು ಅಂತ ಯಾವತ್ತೂ ಯೋಚಿಸಿಲ್ಲ ನಾನು. ನೀನ್ ನನ್ನ ಜೀವನಕ್ಕೆ ಬರ್ಲೇಬೇಕು ಅಂತ ಮಾತ್ರ ಬೇಡ್ಕೊಂಡಿದ್ದೆ. ಬಹುಶಃ ಪ್ರೀತಿಗಿರೋ ಶಕ್ತಿ ಅನ್ಸುತ್ತೆ.
ಆ ಪ್ರೀತಿಗೆ ಅಡ್ಡ ಆಗಿರೋರ್ನ ಅದೇ ದೂರ ಮಾಡಿ ನಮ್ಮಿಬ್ರನ್ನ ಒಂದ್ ಮಾಡಕ್ ನೋಡ್ತಿದ್ಯೇನೋ. ನಾವು ಪ್ರೀತಿ ನಂಬಿದ್ರೆ ಸಾಕು ವೈದೇಹಿ, ಅದೇ ನಮ್ ನಂಬಿಕೆನ ಉಳಿಸ್ಕೊಡುತ್ತೆ ಗೊತ್ತಾ. ಇಲ್ಲ, ಶ್ರೇಯಾ ಎಲ್ಲೂ ಹೋಗಿರಲ್ಲ, ಅವಳು ಖಂಡಿತ ಬರ್ತಾಳೆ. ಹಾಗೆ ಅನ್ಕೋ, ಆದ್ರೆ ನನ್ ನಂಬಿಕೆ ನಂದು. ನನ್ ಹೆಂಡತಿ ಸ್ಥಾನದಲ್ಲಿ ಕೂರ್ಬೇಕಾದ ಪ್ರತಿ ಕ್ಷಣದಲ್ಲೂ ನನ್ ಪಕ್ಕದಲ್ಲಿ ಶ್ರೇಯಾ ಇರ್ಲಿಲ್ಲ ವೈದೇಹಿ. ನನ್ನ ಸಂತೋಷದಲ್ಲಿ, ನನ್ನ ದುಃಖದಲ್ಲಿ, ಆವತ್ತು ಹೋಮದಲ್ಲಿ, ಮತ್ತೆ ಇವತ್ತು. ಸರ್ 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 ನಾನ್ ಸರ್ ಪ್ರೊಡ್ಯೂಸರು ಸರ್. ಆಕೆ ನಿಮ್ ಹೆಂಡ್ತಿನ ಸರ್? ಈಗ ಟಿವಿ ನೋಡಿದ್ಮೇಲೆ ಗೊತ್ತಾಯ್ತು. ಎಲ್ಲಿದ್ಯೋ ನೀನು? ಇವತ್ ಸಾಯ್ತೀಯ ನನ್ನ ಕೈಯಿಂದ. ಆ ವಿಡಿಯೋ ರಿಲೀಸ್ ಮಾಡ್ಬೇಡ ಅಂತ ರಾತ್ರಿ ಅಷ್ಟೆಲ್ಲ ಹೇಳಿದ್ರು, ರಿಲೀಸ್ ಮಾಡಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ಸರ್ ಸರ್ ನಾನ್ ರಿಲೀಸ್ ಮಾಡ್ಲಿಲ್ಲ ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಿನಗೆ ಗೊತ್ತಿಲ್ಲದೆ ಹೇಗೋ ರಿಲೀಸ್ ಆಗುತ್ತೆ? ಆಟ ಆಡ್ತಾ ಇದ್ಯಾ? ಸರ್ ನೀವ್ ಹೀಗೆ ಅನ್ಕೋತೀರಾ ಅಂತಾನೆ ನಾನೇ ನಿಮಗ್ ಫೋನ್ ಮಾಡ್ಬಿಟ್ಟೆ ಸರ್. ನಾನ್ ನಮ್ಮವ್ರಿಗೆ ಫುಟೇಜಿನ ಡಿಲೀಟ್ ಮಾಡಿ ಅಂತ ರಾತ್ರಿನೇ ಹೇಳ್ಬಿಟ್ಟಿದ್ದೆ ಸರ್. ಆದ್ರೆ ಯಾರಿದನ್ನ ರಿಲೀಸ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ ಸರ್. ಸರ್ ನನ್ನ ಮಕ್ಳ ಮೇಲೆ ಆಣೆ ಸರ್, ಬೇಕಂದ್ರೆ ನೀವ್ ನನ್ನ ಕೊಂದ್ಬಿಡಿ ಸರ್. ಆದ್ರೆ ನಾನು ಹೇಳ್ತಾ ಇರೋದು ನಿಜನೇ ಸರ್. ಇದೆಲ್ಲ ನನಗೆ ಗೊತ್ತಿಲ್ದೇನೆ ಆಗಿರೋದು ಸರ್. ನನ್ನ ನಂಬಿ ಸರ್. ಏಯ್ ಬಿಡು ಕೈನ, ಹೇಳಿದ್ರೆ ಅರ್ಥ ಆಗಲ್ವಾ? ಬಿಡು. ಹಲೋ ಲಂಕೇಶ್. ಓಕೆ ಓಕೆ, ನಾನ್ ಡೈರೆಕ್ಟ್ ಆಗಿ ಏರ್ಪೋರ್ಟ್ ಬರ್ತೀನಿ. ಲಂಕೇಶ್ ಯಾರು? ಏರ್ಪೋರ್ಟ್ ಯಾಕೆ? ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನಗೆ ಯಾಕೆ? ಬಿಡು. ಬಾ ಮನೆಗೆ ಹೋಗೋಣ. ಬಿಡು, ನಾನ್ ಹೋಗ್ಬೇಕು. ನಾನ್ ಬರಲ್ಲ. ಅಯ್ಯೋ, ಎಲ್ರು ನಿಂಗೋಸ್ಕರ ಕಾಯ್ತಾ ಇದಾರೆ. ನಾನ್ ಬರಲ್ಲ ಅಂತಿದ್ದೀನಿ ತಾನೆ. ಬಾ. ಮನೆಗೆ ಕರ್ಕೊಂಡು ಬರ್ತಾ ಇದ್ದೆ, ನನ್ನ ಕಣ್ಣಿಗೆ ಮಣ್ಣೆರಚಿ ಹೊರಟೋದ್ಲು. ಇಷ್ಟೊತ್ತಿಗೆ ಮುಂಬೈ ಫ್ಲೈಟ್ ಹತ್ತಿರ್ತಾಳೆ ಅನ್ಸತ್ತೆ. ಅಷ್ಟಕ್ಕೂ ಏನಾಯ್ತು? ಅದೇ ನಡೆದಿದ್ದು. ಇನ್ನೇನಾದ್ರೂ ಹೇಳ್ತೀವಿ ಅನ್ನೋ ಭಯದಲ್ಲಿ ಹೊರಟೋದ್ಲು ಅಂತ ಅನ್ಕೋತಿದೀವಿ. ಆದ್ರೆ ಅದೆಲ್ಲ ನಿಜ ಅಜ್ಜಿ. ಸಿನಿಮಾ ಮೇಲಿರೋ ಕ್ರೇಜ್ ನಲ್ಲಿ ಮುಂಬೈಗೆ ಹೊರಟೋದ್ಲು. ನ್ಯೂಸ್ ಚಾನಲ್ ಅಲ್ಲಿ ಸಾಂಗ್ ಹಾಕಿದಾರಲ್ಲ, ನನ್ನ ಕಾರ್ಗೆ ಡಿಕ್ಕಿ ಹೊಡೆದ ಹುಡುಗಿ ಅಲ್ವಾ? ರಾಜರ ಕುಟುಂಬಕ್ಕೆ ಸೇರಿರೋ ದೊಡ್ಡ ಬಿಸ್ನೆಸ್ ಟೈಕೂನ್ ದಶರಥ್ ರಾಮ್ ಅವರ ಸೊಸೆ ಅಂತ ಗೊತ್ತಾಗ್ತಿದೆ. ಇವಳು ದಶರಥ ರಾಮ್ ಅವ್ರ ಸೊಸೆ ಅಲ್ಲ ಅಂತ ಆವತ್ತೇ ಹೇಳಿದ್ನಲ್ಲ, ಇನ್ನು ಹಾಗೆ ಹೇಳ್ತಿದ್ದಾರಲ್ಲ. ದಶರಥ ರಾಮ್ ಅವರು ಈ ವಿಷಯನ ಯಾರಿಗೂ ಹೇಳಲಿಲ್ವಾ? ಅವ್ರಿಗೆ ಫೋನ್ ಮಾಡ್ತೀನಿ. ಬಿಡುಗಡೆಯಾದ ದಿನಾನೇ ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ 1 ಮಿಲಿಯನ್ ವ್ಯೂಸ್ ಮಾಡಿದೆ. ಅದು ಅಲ್ಲದೆ ಶ್ರೇಯಾ ಈ ವಿಡಿಯೋದಲ್ಲಿ ಮಾಡಿರೋದು ಅವ್ರ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗ್ತಿದೆ. ಬಿಸ್ನೆಸ್ ಟೈಕೂನ್ ದಶರಥ್ ರಾಮ್ ಅವರು ಸ್ವಲ್ಪ ಸಮಯದಿಂದ ಕೋಮಾದಲ್ಲಿರೋದ್ರಿಂದ ಮನೇಲಿರೋ ಹಿರಿಯರು ಯಾವ ತರ ನಿರ್ಧಾರ ತಗೋಬಹುದು ಅಂತ ಕಾದ್ ನೋಡೋಣ.
ಅಂದ್ರೆ ದಶರಥ ರಾಮ್ ಅವರು ಕೋಮದಲ್ಲಿದ್ದಾರ? ಓ ಮೈ ಗಾಡ್. ಏಯ್, ಏನೇ ಹೇಳ್ತೀಯ ನೀನು? ಏನೇ ಹೇಳ್ತೀಯಾ? ಹೇಳ್ತೀಯಾ? ಹೇಳೇ ಬಿಡ್ತೀಯಾ? ಹೇಳ್ತೀಯಾನೇ? ಹೇಳ್ಬಿಡ್ತೀಯಾ? ಹೇಳೆ. ನನ್ ಮಾತು ಮೀರಿ ಹೋಗಿ ಹೇಳ್ಬಿಡ್ತೀಯಾ? ನಿನ್ ಮಗಳ ಜೀವನನ ನೀನೇ ನಾಶ ಮಾಡ್ತೀಯಾ? ಬಿಡೆ ಮುಕ್ಕಿ. ಅಮ್ಮ, ಪ್ರಾಣ ಹೋದಂಗಾಯ್ತಲ್ಲಪ್ಪ. ಅಯ್ಯೋ, ತಲೆ ಹರಟೆ ನನ್ಗೆ ಹೊಡಿತ್ಯಾ ನೀನು? ನೀನ್ ಒಂದೇ ಒಂದ್ ಮಾತಾಡಿದ್ರೆ ನಿನ್ನ ಹೊಡೆದಾಕ್ಬಿಡ್ತೀನಿ ಮುತ್ಕಿ. ನಿನ್ನ ಈ ದುಷ್ಟನಕ್ಕೆ ಮಿತಿನೇ ಇಲ್ಲಂಗಾಗಿದೆ. ಆಗ ನೋಡಿದ್ರೆ ವೈದೇಹಿ ಅಕ್ಕಂಗೆ ಅನ್ಯಾಯ ಮಾಡ್ದೆ. ಈಗ ನೋಡಿದ್ರೆ ಅವ್ರ ಕಷ್ಟ ನೋಡಕ್ಕಾಗ್ದೆ ಹೇಳ್ತೀನಿ ಅಂದಿದ್ದಕ್ಕೆ ಅಮ್ಮನ್ ಕುತ್ಕೆ ಹಿಡಿತ್ಯಾ. ಮಾತು ಇಲ್ಲ, ಗೀತು ಇಲ್ಲ. ನಾನೆಲ್ರಿಗೂ ನಿಜ ಹೇಳ್ಬಿಡ್ತೀನಿ. ಏಯ್ ಏಯ್ ಏಯ್, ನಿಂತ್ಕೊಳ್ಳೋ. ನನ್ನನ್ನೇ ಹೆದರ್ಸ್ತೀಯೇನೋ? ಹೇಳ್ಬಿಡ್ತೀಯೇನೋ? ಹೇಳ್ತೀಯಾ? ಅತ್ತೆ, ಹೇ, ನೀನ್ ಸುಮ್ನಿರೆ. ಬಿಡಿ ಅತ್ತೆ, ಅವ್ನು ಇನ್ನೂ ಚಿಕ್ಕೋನು. ಬಿಟ್ಬಿಡಿ ಅತ್ತೆ. ಬಿಡೆ ಮುತ್ಕಿ. ನೋವಾಗ್ತಿದೆ ಬಿಡೆ. ಅಯ್ಯೋ ಅಜ್ಜಿ, ಬಿಡು ಬಿಡು ಬಿಡು. ಅತ್ತೆ, ನೋವಾಗ್ತಿದೆ ಬಿಡು. ಅತ್ತೆ, ನನ್ ಮಾತ್ ಕೇಳಿ. ಅಯ್ಯೋ ಬಿಟ್ಬಿಡಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ. ಬಿಡೆ. ಅಯ್ಯೋ ಅಜ್ಜಿ, ಬಿಡು ಬಿಡು ಬಿಡು. ಅತ್ತೆ, ನನ್ ಮಾತ್ ಕೇಳಿ. ಅಯ್ಯೋ ಅಯ್ಯೋ, ಬಿಡೆ ಬಿಡೆ. ಅಯ್ಯೋ 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 ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ರಕ್ತ ರಕ್ತ. ಯಾಕೆ ಹೀಗ್ ಮಾಡಿದೆ ಅನಿಷ್ಟದವಳೆ? ಅಯ್ಯೋ, ತುಂಬಾ ಉರಿತಾ ಇದೆ. ನನ್ ಗಂಡ ಕೂಡ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ನಿನ್ನ ಏನ್ ಮಾಡ್ತೀರಾ? ಇವ್ರುಗಳಲ್ಲ, ಜಾಸ್ತಿ ಮಾತಾಡಿದ್ರೆ ನಾನೇ ಹೋಗೆಲ್ಲ ಹೇಳ್ತೀನಿ. ಇಷ್ಟು ದಿನ ನೀವ್ ಹೇಳ್ದಾಗೆ ಬಾಯಿ ಮುಚ್ಕೊಂಡಿದ್ದೆ ಅಲ್ವಾ? ಇವಾಗ ಯಾಕೆ ಹೇಳ್ಬಾರ್ದು? ಒಂದು ಕಾರಣ ಕೊಡಿ, ಒಂದೇ ಒಂದು ಕಾರಣ. ಎಷ್ಟು ಅಂತ ಅವಕಾಶ ಕೊಡೋದವಳಿಗೆ? ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಅಷ್ಟು ಒಳ್ಳೆ ವ್ಯಕ್ತಿಗೆ ಹೆಂಡತಿ ಆಗಿರೋದಕ್ಕೆ ಅವಕಾಶ ಕೊಟ್ರೆ ಯಾರಾದ್ರೂ ಹೀಗ್ ನಡ್ಕೋತಾರ? ಆದ್ರೆ ಅವಕಾಶನ ಎಡ್ಗಾಲಲ್ಲಿ ಒದ್ದು ಹೋಗಿದ್ದಾಳೆ. ಆದ್ರೆ ನೀವು ಶ್ರೇಯಾನೇ ಎಲ್ಲ ತಪ್ಪು ಮಾಡಿದಾಳೆ ಅಂತ ಅನ್ಕೋಬೇಡಿ. ವೈದೇಹಿನೂ ಕೂಡ ತಪ್ಪು ಮಾಡಿದಾಳೆ. ಏನ್ ಹೇಳ್ತಿದ್ಯಪ್ಪ? ಹೌದು ಆಂಟಿ, ಈ ವಿಷಯ ನಿಮ್ಗೆ ಹೇಳ್ಬೋದೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಎಲ್ರೂ ಶ್ರೇಯಾನ್ ಬೈತಾ ಇರೋದ್ ನೋಡಿ ನನಗ್ ನೋಡಕ್ಕಾಗ್ದೆ ಹೇಳ್ತಾ ಇದ್ದೀನಿ. ನನ್ಗೆ ವೈದೇಹಿ ಅಂದ್ರೆ ತುಂಬಾನೇ ಇಷ್ಟ ಆಂಟಿ. ಅವಳನ್ನ ಮದ್ವೆನೂ ಆಗೋಣ ಅನ್ಕೊಂಡೆ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಏನಾಯ್ತಪ್ಪ? ವೈದೇಹಿ ಮತ್ತೆ ದೇವಾಂಶ್ ಅವರು ಪ್ರೀತಿಸ್ತಾ ಇದ್ದಾರೆ ಆಂಟಿ. ಏನ್ ಹೇಳ್ತಿದ್ಯಪ್ಪ? ವೈದೇಹಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅಂತದೆಲ್ಲ ಏನೂ ಇಲ್ಲ. ಇಲ್ಲ ಆಂಟಿ, ಸುಮ್ನೆ ನಾನು ವೈದೇಹಿ ಮೇಲೆ ಗೊತ್ತಿಲ್ಲದೆ ಆರೋಪ ಮಾಡ್ತೀನ? ಇಬ್ರು ಒಟ್ಟಿಗೆ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಶ್ರೇಯಾನ ಮದುವೆ ಆಗಿ ವೈದೇಹಿನ ಪ್ರೀತಿಸೋದು ಅವ್ರದೇ ತಪ್ಪು ಅಲ್ಲ. ಶ್ರೇಯಾಗೆ ಅನ್ಯಾಯ ಮಾಡ್ಬೇಕು ಅಂತ ವೈದೇಹಿಗೆ ಹೇಗನ್ನಿಸ್ತು? ಅನ್ಯಾಯ ಆಗಿರೋದು ವೈದೇಹಿ ಅಕ್ಕಂಗೆ. ಶ್ರೇಯಾ